ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷಾಂ ತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವಿಗೆ ಕ್ಷಣದೆ, ಗುರುಗೂ ಕ್ಷಣದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರು. ಇವತ್ತು ಮೊದಲಿಗೆ ವೃಷಭ ರಾಶಿ ಬಗ್ಗೆ ಇವತ್ತು ಮಾತಾಡ್ತಿದ್ದೆ. ಈ ವಾರ ಹೇಗಿರುತ್ತೆ ಅನ್ನೋದು. ವೃಷಭ ರಾಶಿಯವರಿಗೆ ಭಯಂಕರವಾದ ಒಂದು ರಾಜಯೋಗವನ್ನು ಕೊಡ್ತಾನೆ, ವಿಪರೀತ ರಾಜಯೋಗ. ಆ ವೃಷಭ ರಾಶಿಗೆ ಏನೆಲ್ಲ ಯೋಗವನ್ನು ಕೊಡ್ತಾನೆ ಈ ವಾರ ಅಂದರೆ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಯೋಗವನ್ನು ಕೊಡ್ತಾನೆ 100%. ವೃಷಭ ರಾಶಿಗೆ ಶುಕ್ರ, ಗುರು ಮತ್ತು ಬುಧ ಗ್ರಹ ತುಂಬ ರಾಜಯೋಗವನ್ನು ಕೊಟ್ಟಿರ್ತಾನೆ. ಅದರಲ್ಲೂ ಕೂಡ ನೀವೇನಾದ್ರು 2ನೇ ತಾರೀಕು ಕೊಟ್ಟಿದ್ರೆ, 11ನೇ ತಾರೀಕು ಕೊಟ್ಟಿದ್ರೆ, 20ನೇ ತಾರೀಕು ಕೊಟ್ಟಿದ್ರೆ, 29ನೇ ತಾರೀಕು ಕೊಟ್ಟಿದ್ರೆ ಈ ವಾರ ಪೂರ್ತಿ ಸಕಲ ಸಂಪತ್ತು ಐಶ್ವರ್ಯವನ್ನು ಅನುಭವಿಸ್ತೀರಾ. ಅದೇ ರೀತಿಲಿ ನೀವು ಬಹಳ ವೈಬ್ರೇಷನ್ ಏನಾರು ಅಪ್ಪಿ ತಪ್ಪಿ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿದ್ರು ಕೂಡ ತುಂಬ ರಾಜಯೋಗನ ಅನುಭವಿಸ್ತೀರ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. 9ನೇ ತಾರೀಕು, 18, 27ನೇ ತಾರೀಕಲ್ಲಿ ಹುಟ್ಟಿದ್ರೆ ಈ ವಾರದಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತೇನೆ. ಅದು ಕೃತಿಕ ನಕ್ಷತ್ರದಲ್ಲಾರು ಹುಟ್ಟಿರಿ, ರೋಡಿ ನಕ್ಷತ್ರದಲ್ಲಾರು ಹುಟ್ಟಿರಿ, ಮೃಗಶಿರ ನಕ್ಷತ್ರದಲ್ಲಾರು ಹುಟ್ಟಿರಿ, ನಿಮ್ಗೆ ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ಈ ಒಂದು ರಾಜಯೋಗವನ್ನು ಕೊಡ್ತಿದ್ದಾನೆ. ಇಲ್ಲಿ ಏನಪ್ಪ ಅಂದರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಸ್ವಲ್ಪ ತೊಂದರೆಗಳನ್ನ ಕೊಡೋದಾದರೆ ಸ್ವಲ್ಪ ಈ 1ನೇ ತಾರೀಕಲ್ಲಿ ಹುಡ್ತಾರೆ ಸ್ವಲ್ಪ ಹುಷಾರಾಗಿರಿ. ವೃಷಭ ರಾಶಿಗೂ 1ನೇ ತಾರೀಕಿಗೂ ಯಾವಾಗಲೂ ಆಗಲ್ಲ. ಅದು 1ನೇ ತಾರೀಕು ಆಗಿರ್ಬೋದು, 19ನೇ ತಾರೀಕು ಆಗಿರ್ಬೋದು, ಇಲ್ಲ 1ನೇ ತಾರೀಕಿಂದ ಬಹಳ ವಿಶೇಷವಾಗಿ 12ನೇ ತಾರೀಕಿಂದ 19ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೋ ಆ ಒಂದೊಂದು ನಂಬರ್ ವೃಷಭ ರಾಶಿ ಬಂದ್ರೆ ತೊಂದರೆಗಳು ಕೊಡುತ್ತೆ. ಸಾಕಷ್ಟು ಏನೇ ಕೊಟ್ಟರು ಕೂಡ ಏರುಪೇರುಗಳು ಕೊಡ್ತವೆ ವೃಷಭ ರಾಶಿಯವರಿಗೆ. ನೀವು ನೋಡಿರ್ಬೋದು, ಡಿ ಕೆ ಶಿವಕುಮಾರ್ 15ನೇ ತಾರೀಕಿಗೆ ಹುಟ್ಟಿದ್ರೆ, ಅದು 1ನೇ ತಾರೀಕು ಪಾಸ್ ಆಗುತ್ತೆ. ಅವರು ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾರೆ. ಆದರೆ ಈ ವಾರದಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾರೆ, ಅಪಾರವಾದ ಕೀರ್ತಿಯನ್ನು ಕೊಡ್ತಾರೆ. ನಿಮ್ಮ ವೃಷಭ ರಾಶಿಯವರು ಸಾಕಷ್ಟು ವಿಶೇಷವಾದ ಫಲವನ್ನು ನೀವು ಬಹಳ ಅದ್ಭುತವಾಗಿದೆ. ವೃಷಭ ರಾಶಿಯವರು ತುಂಬ ಶ್ರೀಮಂತರಾಗಬೇಕು, ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡಬೇಕು, ನಿಮಗೆ ನೆನೆಸ್ಕೆಯಿಂದೆಲ್ಲ ನಡಿಬೇಕು ಅಂದರೆ ಈ ವಾರ ಆದಷ್ಟು 2 ಟೈಮ್ ಊಟವನ್ನು ಮಾಡಿ. ನಿಮ್ಮ ಲೈಫಲ್ಲಿ ಬೆಳಿಗ್ಗೆ ಒಂದು 10 ಗಂಟೆಗೆ ಟಿಫನ್ ಮಾಡಿದರೆ ನೈಟ್ ಸಂಜೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಊಟ ಮುಗಿಸಿ ಮಧ್ಯಾಹ್ನ ಊಟನ ಸಿಪ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಬಹಳ ಬೆಟ್ರ್ ಆಗ್ತೀರ. ವೃಷಭ ರಾಶಿಯರು ಈ ವಾರದಲ್ಲಿ ಬಹಳ ವಿಶೇಷವಾಗಿ ತಾಯಿಗೆ ತಂದೆಗೆ ನಮಸ್ಕಾರ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಹೋಗಿದ್ರು ಕೂಡ ಅವರು ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು. ಅದು ತುಂಬ ರಾಜಯೋಗವನ್ನು ಫಲವನ್ನು ವೃಷಭ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ವೃಷಭ ರಾಶಿಯವರಿಗೆ ಅಂಥ ಯೋಗವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಈ ವಾರ ಪೂರ್ತಿ ದುಡ್ಡು, ಅದೃಷ್ಟ, ಹೆಸರು, ಎಜುಕೇಷನ್ನು ಎಲ್ಲ ಲಕ್ಕನ್ನು ಕೊಡುತ್ತೆ. ಅದರಲ್ಲಿ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ರಾಜಯೋಗವನ್ನು ವೃಷಭ ರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ವೃಷಭ ರಾಶಿ ಕೊಡ್ತಾರೆ. ಅದರಲ್ಲೂ ಕೂಡ ಮಾಧ್ಯಮ ಲೋಕ, ಪತ್ರಿಕೆ ಲೋಕದಲ್ಲಿ ಹುಟ್ಟಿದಂಥವ್ರಿಗೆ ಇನ್ನೂ ರಾಜಯೋಗವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಲೈಫಲ್ಲಿ ಕಾಪಾಡ್ತಾನೆ. ವೃಷಭ ರಾಶಿಗೆ ಅಂಥ ಒಂದು ಒಳ್ಳೆಯ ಯೋಗವನ್ನು ನೀವು ಪುಣ್ಯ ಮಾಡಿರ ಅಂತ ಹೇಳುತ್ತೆ. ವೃಷಭ ರಾಶಿಯವರಿಗೆ ಇಷ್ಟೊಂದು ಯೋಗವನ್ನು ಕೊಡೋದ್ರಿಂದ ಆ ಶುಕ್ರ ಗ್ರಹನ ನೀವು ಆರಾಧಿಸಿದಾಗ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯವನ್ನು ಕೂಡ ಆ ಶುಕ್ರನಿಗೆ ಆ ಪವರ್ ಇದೆ. ಆ ಪವರ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಶುಕ್ರನಿಗೆ ಆ ವೈಬ್ರೇಷನ್ ಇದೆ. ಶುಕ್ರ ಗ್ರಹಕ್ಕೆ ನೀವು ಅತಿ ಹೆಚ್ಚು ನಿಮಗೆ ತುಂಬ ಲಾಭವನ್ನು ಕೊಡುವಂಥ ಗ್ರಹನೇ ಶುಕ್ರ ಗ್ರಹ. ವೃಷಭ ಲಗ್ನದಲ್ಲಿ ಯಾರು ಹುಟ್ಟಿದಾಗ, ವೃಷಭ ರಾಶಿಲಿ ಹುಡ್ತಾರು ಸಾಕಷ್ಟು ಯೋಗವನ್ನು ನೀವು ಫಾಲೋ ಮಾಡ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಪುಣ್ಯ ಒಂದು ಫಲವನ್ನು ನೀವು ಫಾಲೋ ಮಾಡ್ಬೇಕಂದ್ರೆ ಗುರುಗ್ರಹನ ಆರಾಧನೆ ಮಾಡಿ ಒಳ್ಳೆದಾಗಲಿ. ಇದೆಲ್ಲ ನಿಮಗೆ 12 ರಾಶಿ ಫಲವನ್ನು ಹೇಳಿದ್ದೀನಿ. ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ, ವಾಮಾಚಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಓದೋದಕ್ಕೆ ತೊಂದರೆ ಆಗ್ತಿರುತ್ತೆ. ಇದನ್ನೆಲ್ಲವೂ ಕೂಡ ಓದಬೇಕು. ಮನೆಯಲ್ಲಿ ದುಡ್ಡು ನಿಲ್ಲಬೇಕು, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು. ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೂಡ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ. ಅದು ಬ್ಯಾಸ್ಲೆಟ್ ಆಗಿರ್ಬೋದು, ಕೈ ಸ್ಟೋನ್ಸ್ ಆಗಿರ್ಬೋದು, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು, ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾರಕ್ಕೆ ಬರಲ್ಲ. ಇದು ಕೆಲವು ಪರಿಹಾರ ಸ್ಟೋನ್ಸನ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು. ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮುಂಚೆ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸ್ಟೋನಲ್ಲಿರೋ ತಾಕತ್ತೆ ಬೇರೆ, ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು
ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಓದಕ್ಕೆ ಒಂದು ಗ್ರಹ, ಹೆಲ್ತಿಗೆ ಒಂದು ಗ್ರಹ, ಫೈನಾನ್ಸಿಗೆ ಒಂದು ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ. ಅವನ್ನ ಫಾಲ ಮಾಡೋದ್ರಿಂದ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸ್ಟೋನಿಗಿರೋ ತಾಕತ್ತು, ಸ್ಟೋನಿಗಿರೋ ಯೋಗ, ಸ್ಟೋನ್ಗಿರೋಂಥ ಒಂದು ವೈಬ್ರೇಷನು, ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಳಿದ ಮಾತೆಲ್ಲ ನಿಜ ಆಗಲಿ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.